ಆತ್ಮೀಯ ವೀಕ್ಷಕರೇ, ಎಲ್ಲರಿಗೂ KP ಎಕ್ಸಲೆಂಟ್ ಕ್ಲಾಸಸ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 7ನೇ ತರಗತಿ ಗಣಿತ ಪ್ರಕಾಶ ಭಾಗ 1 ಅದರಲ್ಲಿ ಇರುವಂತಹ 3ನೇ ಅಧ್ಯಾಯ ಬಿಂದುವಿನ ಆಚೆಗೆ ಒಂದು ಇಣುಕು ನೋಟ. ಈ ಒಂದು ಅಧ್ಯಾಯದಲ್ಲಿ ಇಲ್ಲಿಯವರೆಗೆ ನಾವು 60ನೇ ಪೇಜ್ ನಂಬರ್ವರೆಗೆ ಇರ್ತಕ್ಕಂತಹ ಎಲ್ಲ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೀವಿ. ಇನ್ನು ಮುಂದೆ 3.4 ದಶಮಾಂಶ ಸ್ಥಾನ ಬೆಲೆ ಇದರಲ್ಲಿ ಬರ್ತಕ್ಕಂತಹ ಕ್ವಶನ್ಸನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಪೇಜ್ ನಂಬರ್ 61. ಇಲ್ಲಿ ನೋಡ್ರಿ, ನಾವು ಒಂದು ಮಾನವನ್ನು 4 ಸಮಭಾಗಗಳಾಗಿ, 5 ಸಮಭಾಗಗಳಾಗಿ, 8 ಸಮಭಾಗಗಳಾಗಿ ಅಥವಾ ಬೇರೆ ಯಾವುದೇ ಸಂಖ್ಯೆಯ ಸಮಭಾಗಗಳಾಗಿ ವಿಭಜಿಸಲು ಸಾಧ್ಯವಿಲ್ಲವೇ ಅಂತ ಕ್ವಶನನ್ನು ಕೇಳಿದ್ದಾರೆ. ಹೌದು, ಇದು ಸಾಧ್ಯ ಇದೆ. ಮುಂದಿನ ಉದಾಹರಣೆಯು ಏಕಮಾನವನ್ನು 10 ಸಮಭಾಗಗಳಾಗಿ ವಿಭಜಿಸಿ ಮತ್ತು ಏಕಮಾನವನ್ನು 4 ಸಮಭಾಗಗಳಾಗಿ ವಿಭಜಿಸಿ ಒಂದೇ ಉದ್ದವನ್ನು ಹೇಗೆ ಪ್ರತಿನಿಧಿಸಲಾಗುತ್ತದೆ ಎಂದು ಹೋಲಿಸುತ್ತದೆ. ಇಲ್ಲಿ ನೋಡ್ಬೋದು ನೀವು, ಈ ಎರಡು ಸಂಖ್ಯೆಗಳ ನಡುವೆ 10 ಸಮಭಾಗಗಳು ಅಂದರೆ 1/10. ಸೊ 10 ಸಮಭಾಗಗಳನ್ನಾಗಿ ಮಾಡಿದ್ದಾರೆ. ಸೊ ಈ ಒಂದು ಪೆನ್ಸಿಲನ್ನು ನಾವು ಉದ್ದವನ್ನು ಹೇಳಬೇಕಂತಂದರೆ 2, ಇಲ್ಲಿ ನೋಡ್ರಿ 1 2 3 4 5 5ನೇ ಸ್ಥಾನಕ್ಕಿದೆ. 5 10ನೆಯ ಒಂದುಗಳು, ಈ ರೀತಿ ನಾವು ಇದನ್ನು ಸೂಚಿಸ್ತೀವಿ. ಸೊ ಇಲ್ಲಿ ಎಷ್ಟು ಸಮಭಾಗಗಳನ್ನಾಗಿ ಮಾಡಲಾಗಿದೆ? 10 ಸಮಭಾಗಗಳನ್ನಾಗಿ ಮಾಡಿ ಇದರ ಒಂದು ಉದ್ದವನ್ನು ನಾವು ತೋರಿಸಿದ್ದೀವಿ. ಅದೇ ರೀತಿ ಇಲ್ಲಿ 4 ಸಮಭಾಗ ಮಾಡಿದ್ದೀವಿ. 1 2 3 4 ಇದು ಮತ್ತು 2 ಮತ್ತು 3ರ ಮಧ್ಯೆ 4 ಸಮಭಾಗಗಳನ್ನಾಗಿ ಮಾಡಿದ್ದೀವಿ. ಇದು 1 4 ಅಂಶ, ಆಮೇಲೆ ಇದು 2 2/4 2 3/4 ಹೌದಲ್ಲ. ಸೊ ಇದು ನೋಡ್ರಿ 1/4 2/4 ಇದು 3/4. ಸೊ 4 ಸಮಭಾಗಗಳನ್ನಾಗಿ ಮಾಡಿದ್ವಿ. ಇದನ್ನು ಯಾವ ರೀತಿ ಬರೀಬಹುದು ನಾವು? ಸೊ ನೋಡ್ರಿ, ನಾವು 4 ಭಾಗಗಳನ್ನ ಮಾಡಿದ್ದೀವಿ. 4ನಾಗ 1 ಭಾಗ, ಇದು 4ರಾಗ 2ನೇ ಭಾಗ, ಇದು 4ರಾಗ 3ನೇ ಭಾಗ. ಸೊ ನಮ್ಮ ಒಂದು ಪೆನ್ಸಿಲ್ನ ಗೆರೆ ಇಲ್ಲಿ. ಸೊ ಇದನ್ನು ಯಾವ ರೀತಿ ಬರೀಬೋದು? 2 ಪೂರ್ಣಾಂಕ 4ನೇ 2 2 ಪೂರ್ಣಾಂಕ 4ನೇ 2 ಅಂತ ಈ ರೀತಿ ನಾವು ಅದನ್ನು ಬರಿಬೋದು. ಸೊ ಇಲ್ಲಿ 10 ಸಮಭಾಗಗಳನ್ನಾಗಿ ಮಾಡಿದ್ವಿ, ಇಲ್ಲಿ ಕೇವಲ 4 ಸಮಭಾಗಗಳನ್ನಾಗಿ ಮಾಡಿದ್ವಿ. ಇನ್ನೂ ಹೆಚ್ಚು ನಿಖರವಾದ ಅಳತೆಯ ಅಗತ್ಯವಿದ್ದರೆ ಪ್ರತಿ ಚತುರ್ಥಕವನ್ನು 4 ಸಮಭಾಗಗಳಾಗಿ ವಿಭಜಿಸಬಹುದು. ಪ್ರತಿ ಭಾಗವು ಒಂದು ಮಾನದ 1/16 ಅಳೆಯುತ್ತದೆ. ಅಂದರೆ ಅಂತಹ 16 ವಿಭಾಗಗಳು ಒಂದು ಮಾನವನ್ನು ರೂಪಿಸುತ್ತವೆ ಅಂತ ಹೇಳ್ಯಾರ. ಇಲ್ಲಿ ನೋಡಿ, ನಾವು 2ರಿಂದ 3ರವರೆಗೆ 1 2 3 4 4 ಸಮಭಾಗ ಮಾಡಿದ್ವಿ. ಈ 4ರಲ್ಲಿ ಮತ್ತೆ 4 ಭಾಗ ಮಾಡಂತಾರೆ. 4 1 4 4 8 4 3 12 4 16 ಭಾಗ ಹಾಕವು. ಒಟ್ಟು ಎಷ್ಟು ಭಾಗ ಆಗ್ತಾವೆ? 16 ಭಾಗ ಹಾಕವು. 16 ಭಾಗ ಆತಂತಂದರೆ ಇಲ್ಲಿ ನೋಡ್ರಿ, ಇದನ್ನು ಇಲ್ಲೊಂದು 1 2 3 ಇದು 4. ಸೊ ಇದನ್ನು 1/16 ಅಂತ ಅಳತೆ ಮಾಡ್ತೀವಿ. 2 × 1/16 ಈ ರೀತಿ ಅಳತೆ ಮಾಡ್ತೀವಿ. ಇಲ್ಲಿ ನೋಡ್ರಿ, ನಮ್ದು ಎಲ್ಲೈತಿ ಪೆನ್ಸಿಲ್ನ ಗುರುತು ಇಲ್ಲೈತಿ. ಇದನ್ನು ಯಾವ ರೀತಿ ಬರಿತೀವಿ ನಾವು? 2 4 4 4 8 4 3 12 ಇದು 13 16ನೇ 13 ಈ ರೀತಿ ಸೂಚಿಸ್ತೀವಿ. ಸೊ ನಾವು ಇದನ್ನು ನಮಗೆ ಎಷ್ಟು ಪ್ರಿಸೈಸ್ ಆನ್ಸರ್ ಬೇಕಲ್ಲ ಅಷ್ಟು ನಾವು ಇದನ್ನು ಡಿವೈಡ್ ಮಾಡ್ಕೊಳ್ಬೋದು. ಸೊ ನಾವು ಅದರ ಪೆನ್ಸಿಲ್ನ ಉದ್ದವನ್ನು ಕಂಡುಹಿಡಿಯಬಹುದು. ಹಾಗಾದರೆ ಪ್ರತಿ ಬಾರಿ ಒಂದು ಮಾನವನ್ನು 10 ಭಾಗಗಳಾಗಿ ವಿಭಜಿಸುವುದು ಏಕೆ? ಇದಕ್ಕೆ ಕಾರಣ ಭಾರತೀಯ ಸ್ಥಾನ ಬೆಲೆ ಪದ್ಧತಿಯಲ್ಲಿ 10 ವಹಿಸುವ ವಿಶೇಷ ಪಾತ್ರ. ಭಾರತೀಯ ಸ್ಥಾನ ಬೆಲೆ ಪದ್ಧತಿಯಲ್ಲಿ ಬರೆಯಲಾದ ಪೂರ್ಣ ಸಂಖ್ಯೆ, ಉದಾಹರಣೆಗೆ 281, 281, 2ರ ಸ್ಥಾನ ಬೆಲೆ 100, 8ರ ಸ್ಥಾನ ಬೆಲೆ 10 ಮತ್ತು 4ರ ಸ್ಥಾನ ಬೆಲೆ 1. ಪ್ರತಿ ಸ್ಥಾನ ಬೆಲೆಯು ಅದರ ಬಲಭಾಗಕ್ಕಿರುವುದಕ್ಕಿಂತ 10 ಪಟ್ಟು ದೊಡ್ಡದಾಗಿದೆ. ಇದೇ ರೀತಿ ಪ್ರತಿ ಸ್ಥಾನ ಬೆಲೆಯು ಅದರ ನಂತರದ ಎಡಭಾಗಕ್ಕಿಂತ 10 ಪಟ್ಟು ಚಿಕ್ಕದಾಗಿದೆ. ಇಲ್ಲಿ ನಾವು ಯಾವಾಗಲೂ ನಮ್ಮ ಸ್ಕೇಲ್ನಲ್ಲಿ 10 ಭಾಗಗಳನ್ನಾಗಿ ವಿಭಾಗ ಮಾಡಿದ್ದೀವಿ? ಯಾಕೆ 4 ಮಾಡಲಿಲ್ಲ, ಯಾಕೆ 16 ಮಾಡಲಿಲ್ಲ ಅಂದರೆ ಅದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ, ನಾವು ಭಾರತೀಯ ಸ್ಥಾನ ಪದ್ಧತಿಯಲ್ಲಿ ನಾವು 10ರ ಸ್ಥಾನಗಳನ್ನು ಯಾವ ರೀತಿ ಇಲ್ಲಿ ನೋಡ್ರಿ, ಇದರಿಂದ ಇದು 10 ಪಟ್ಟಿದೆ. ಸೊ ಇದರಿಂದ ಇದು 10 ಪಟ್ಟು. ಸೊ ಇದು 10 ಪಟ್ಟು ಅಂದ್ರೆ 10 10ಗಳು ಸೇರಿ 100 ಆಕತಿ. 100 10ಗಳು ಸೇರಿ 1000 ಆಕತಿ. 1000 10ಗಳು ಸೇರಿ 10,000 ಆಕತಿ. 10,000 10ಗಳು ಸೇರಿ 1,00,000 ಆಕತಿ. ಸೊ ಆದ್ದರಿಂದ ನಾವೇನು ಮಾಡ್ತೀವಿ ಅಂತಂದ್ರೆ 10 ಸಮಭಾಗಗಳನ್ನಾಗಿ ಮಾಡ್ತೀವಿ. ಇನ್ನು ಈ ಕಡೆಯಿಂದ ಈ ಕಡೆ ಬರಬೇಕಂತಂದರೆ ಉಲ್ಟಾ 10,000ದೊಳಗೆ 10ನ್ನು ಭಾಗಿಸಿದ್ವಿ ಅಂತಂದ್ರೆ 1000 ಬರ್ತದೆ. 1000ದಾಗ 10 ಭಾಗಿಸಿದ್ವಿ ಅಂದ್ರೆ 100 ಬರ್ತದೆ. 100ದಾಗ 10 ಭಾಗಿಸಿದ್ವಿ ಅಂದ್ರೆ 10 ಬರ್ತದೆ. 10ರಾಗ 10 ಭಾಗಿಸಿದ್ವಿ ಅಂತಂದ್ರೆ 1 ಭಾಗ. ಅದ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, 10 ಬಿಡಿಗಳಿಂದ 1 10 ಆಗುತ್ತದೆ.
ಒಂದು ಬಿಡಿ. ಸೊ 10 ಬಿಡಿಗಳು ಸೇರಿದರೆ ಏನಾಗುತ್ತೆ, 10 ಆಕೈತಿ. ಇಂಥ 10ಗಳು ಸೇರಿ ಏನಾಗ್ತೈತಿ, 100 ಆಗ್ತೈತಿ. ಇಂಥ 100ಗಳು ಸೇರಿ ಏನಾಗ್ತೈತೆ ಅಂದ್ರೆ 1000 ಆಗ್ತೈತೆ. ಸೊ ಅದನ್ನು ಅವರಲ್ಲಿ ಕೊಟ್ಟಿದ್ದಾರೆ. ಮುಂದೆ ನೋಡ್ರಿ, ಈ ಸಂಖ್ಯೆಗಳನ್ನು ಬರೆಯುವ ಪದ್ಧತಿಯನ್ನು ಒಂದಕ್ಕಿಂತ ಚಿಕ್ಕ ಪ್ರಮಾಣಗಳಿಗೆ ವಿಸ್ತರಿಸಲು ನಾವು 1ನ್ನು 10 ಸಮಭಾಗಗಳಾಗಿ ವಿಭಜಿಸುತ್ತೇವೆ. ಇದು ಏನನ್ನು ನೀಡುತ್ತದೆ, ಇದು 10ನೇ ಒಂದು ಭಾಗವನ್ನು ನೀಡುತ್ತದೆ. ಅದನ್ನು ಮತ್ತೆ 10 ಸಮಭಾಗಗಳಾಗಿ ವಿಂಗಡಿಸುವುದರಿಂದ 100ನೇ ಒಂದು ಭಾಗ ದೊರೆಯುತ್ತದೆ. ಇದು ಹೀಗೆ ಮುಂದುವರಿಯುತ್ತದೆ. ಸೊ ನಿಮಗೆ ಆಲ್ರೆಡಿ ನೀವು ನೋಡಿದಿರಿ ಏನಂತಂದ್ರೆ, ಒಂದು ಸ್ಕೇಲ್ನಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲಿಂದ 0ದಿಂದ 1ರವರೆಗೆ 10 ಭಾಗಗಳಿರ್ತಾವೆ. ಇಲ್ಲಿ ನೋಡ್ರಿ 2ರಿಂದ 3ರವರೆಗೆ 10 ಭಾಗಗಳಿರ್ತಾವೆ. ಸೊ ಮತ್ತು ಇದರ ನಡುವೆ ಮತ್ತೆ 10 ಭಾಗಗಳಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಮತ್ತೆ 100 ಭಾಗಗಳಾಗ್ತಾವೆ. ಸೊ ಇದೇ ರೀತಿ ನಾವು ಅದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಯಾವುದೇ 2 ಗೆರೆಗಳನ್ನು ಮತ್ತೆ 10 ಭಾಗಗಳನ್ನಾಗಿ ನಾವು ವಿಭಾಗಿಸ್ತೀವಿ. ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ನೋಡ್ರಿ, ಇದು 1/100. ಸೊ ಇಂಟು 10 ಮಾಡಿದ್ರೆ ನಮಗೆ 1/10 ಬರ್ತದೆ. ಮತ್ತು ಇದಕ್ಕೆ ಇಂಟು 10 ಮಾಡಿದ್ರೆ 1ಕ್ಕೆ ಮತ್ತು 10 ಮಾಡಿದ್ರೆ 10, 10ಕ್ಕೆ 10 ಗುಣಿಸಿದ್ರೆ 100, 100ಕ್ಕೆ 10 ಗುಣಿಸಿದ್ರೆ 1000, 1000ಕ್ಕೆ 10 ಗುಣಿಸಿದ್ರೆ 10,000. ಇನ್ನು ರಿವರ್ಸ್ ಬರಬೇಕಂದ್ರೆ ಭಾಗಿಸ್ತಾ ಹೋಗ್ಬೇಕು. 10,000ಕ್ಕೆ 10 ಭಾಗಿಸಿದ್ರೆ 1000, 1000ಕ್ಕೆ 10 ಭಾಗಿಸಿದ್ರೆ 100, 100ಕ್ಕೆ 10 ಭಾಗಿಸಿದ್ರೆ 10, 10ಕ್ಕೆ 10 ಭಾಗಿಸಿದ್ರೆ 1, 1ಕ್ಕೆ 10 ಭಾಗಿಸಿದ್ರೆ 1/10, ಮತ್ತು 10 ಭಾಗಿಸಿದ್ರೆ 1/100. ನಾವು ಇದನ್ನು ಇನ್ನಷ್ಟು ವಿಸ್ತರಿಸಬಹುದೇ? ನಾವು ಇದನ್ನು ಏನು ಮಾಡ್ಬೋದು, ಇನ್ನೂ ವಿಸ್ತರಿಸ್ಬೋದು. ಯಾವ ರೀತಿ ವಿಸ್ತರಿಸ್ಬೋದು, 1/10ಕ್ಕೆ ಇಂಟು ಇದಕ್ಕೆ ಮತ್ತೆ ಡಿವೈಡ್/10 ಮಾಡಿದ್ನಿ ಅಂದ್ರೆ 1/1000 ಮತ್ತು 1/10,000. ಸೊ ಇದೇ ರೀತಿ ನಾವು ಇದನ್ನೇನು ಮಾಡ್ಬೋದು, ವಿಸ್ತರಿಸ್ಬೋದು. ಈ ಕಡೆನೂ ಸಹ ನಾವು ಇದಕ್ಕೆ ಮತ್ತೆ ವಿಸ್ತರಿಸ್ಬೋದು. ಇಂಟು 10 ಮಾಡಿದ್ನಿ ಅಂತಂದ್ರೆ ಏನು ಬರ್ತೈತಿ, 10,000 ಇದ್ದಿದ್ದು 1,00,000 ಬರುತ್ತೆ. ಸೊ ಇದನ್ನು ನಾವೇನು ಮಾಡ್ಬೋದು, ಹೀಗೆ ವಿಸ್ತರಿಸ್ತಾ ಹೋಗ್ಬೋದು. ಹೌದಾ? ಇನ್ನು ನೋಡ್ರಿ, 1/100ನ್ನು 10 ಸಮಭಾಗಗಳಾಗಿ ವಿಭಜಿಸಿದಾಗ ಭಿನ್ನರಾಶಿ ಏನಾಗುತ್ತದೆ? ಇಲ್ಲಿ ನೋಡ್ರಿ, 1/100ನ್ನು ಮತ್ತೆ 10 ಸಮಭಾಗಗಳಾಗಿ ವಿಭಾಗಿಸಿದ್ರೆ ಅದೇನಾಗುತ್ತೆ, 1/100 ಇಂಟು 1/10 ಅಂದರೆ ಎಷ್ಟಾಗುತ್ತೆ, ಇದು 1/1000 ಆಗುತ್ತೆ. ಇದ್ರಾಗ ಮತ್ತೆ 10 ಭಾಗಗಳಾಗಿ ವಿಭಾಗಿಸಿದಾಗ ಅದೇನಾಗುತ್ತೆ, 1/1000 ಡೈರೆಕ್ಟಾಗಿ 1/1000 ಆಗುತ್ತೆ. ಸೊ ಅಲ್ಲಿ ಕೊಟ್ಟಿದ್ದಾರೆ ಅವರು 1/1000 ಆಗುತ್ತದೆ. ಇಂತಹ 1000 ಭಾಗಗಳು ಒಂದು ಮಾನವನ್ನು ರೂಪಿಸುತ್ತವೆ. ಇಂಥ 1000 ಭಾಗಗಳು ಸೇರಿ ಏನು ರೂಪಿಸ್ತಾವಂತ, ಒಂದು ಮಾನವನ್ನು ರೂಪಿಸುತ್ತವೆ. ಇಲ್ಲಿ ನೋಡ್ಬೋದು, 0ದಿಂದ 1ರವರೆಗೆ ಇಲ್ಲಿ 10 ಭಾಗಗಳಾಗಿ ವಿಭಾಗ ಮಾಡಿದ್ದಾರೆ. 0ದಿಂದ 1ರವರೆಗೆ ಏನು ಮಾಡಿದ್ದಾರೆ, 10 ಭಾಗಗಳಾಗಿ ವಿಭಾಗ ಮಾಡಿದ್ದಾರೆ. ಒಂದು ಲೈನು ಏನು ಸೂಚಿಸ್ತದೆ ಅಂದರೆ 1/10, 2/10 ಅಂದರೆ 2 10ನೇ ಒಂದುಗಳು, 3 10ನೇ ಒಂದುಗಳು, 4 10ನೇ ಒಂದುಗಳು, 5 10ನೇ ಒಂದುಗಳು. ಅವ್ರು ಏನು ಮಾಡ್ಯಾರ ಅಂದ್ರೆ 6 10ನೇ ಒಂದುಗಳು, 7 10ನೇ ಒಂದುಗಳು, ಮತ್ತೆ 10 ಗೆರೆಗಳನ್ನು ಅವ್ರು ಏನು ಮಾಡಿದ್ದಾರೆ ಅಂತಂದರೆ 10 ಭಾಗಗಳನ್ನು ಮಾಡಿದ್ದಾರೆ. ಇಲ್ಲಿ 6/10ನ್ನು ನಾವು 60/100 ಅಂತ ಮಾಡ್ಕೊಂಡಿವಿ. ಇಲ್ಲೊಂದು 0 ಕೊಟ್ಟರೆ 60/100. ಇಲ್ಲಿ ನೋಡ್ರಿ 70/100. ಸೊ ಇದ್ರೊಳಗೆ 10 ಭಾಗ ಏನು ಸೂಚಿಸ್ತಾವೆ ಅಂದ್ರೆ 61/100, 62/100 ಅಂದ್ರೆ 61 100ನೇ ಒಂದುಗಳು, 62 100ನೇ ಒಂದುಗಳು, 63 100ನೇ ಇದನ್ನು 100ನೇ ಒಂದಕ್ಕೆ ನಾವೇನು ಮಾಡೀವಿ, ಪರಿವರ್ತನೆ ಮಾಡಿದ್ವಿ ಅವ್ರು ಹೇಳಿದಂಗೆ. ಮತ್ತು ಈ 66 100ನೇ ಒಂದುಗಳು ಮತ್ತು 67 100ನೇ ಒಂದೊಳಗೆ ಮತ್ತು 10 ಭಾಗಗಳನ್ನಾಗಿ ಮಾಡ್ಯಾರ. ಇದೆಷ್ಟಾಯ್ತು, 660/1000. ಈಗ 1000ನೇ ಇದಕ್ಕೆ ಬರ್ತೀವಿ ನಾವು, 670/1000, 661/1000, 662/1000. ಸೊ ಇದೇ ರೀತಿ ನಾವು ಮತ್ತೆ ಇಲ್ಲಿ ತೊಗೋಬೋದು. ನೀವು ಇದರ ನಡುವೆ 10 ಭಾಗಗಳನ್ನು ಮಾಡಿಕೊಂಡ್ರೆ 6650/10,000 ಬರ್ತೈತಿ. ಸೊ ಮತ್ತು ಈ ರೀತಿ ನಾವು ಇದನ್ನೇನು ಮಾಡ್ಬೋದು, ವಿಸ್ತರಿಸಬಹುದು. ನಾವು 10,000ದ ಎಡಕ್ಕೆ ವಿಸ್ತರಿಸಿದಾಗ ಪ್ರತಿ ಹಂತದಲ್ಲೂ ನಮಗೆ ದೊಡ್ಡ ಸ್ಥಾನ ಬೆಲೆಗಳು ದೊರೆಯುವಂತೆಯೇ ನಾವು 1/1000ನ್ನು ಬಲಕ್ಕೆ ವಿಸ್ತರಿಸಿ ಪ್ರತಿ ಹಂತದಲ್ಲೂ ಚಿಕ್ಕ ಸ್ಥಾನ ಬೆಲೆಗಳನ್ನು ಪಡೆಯಬಹುದು. ಅಂದ್ರೆ ಅವ್ರೇನು ಯಾರ ಈ ಕಡೆ ವಿಸ್ತರಿಸಿದ್ರೆ ನಮಗೆ ದೊಡ್ಡ ಸಂಖ್ಯೆಗಳು ಸಿಗ್ತಾವೆ. ಈ ಕಡೆ ವಿಸ್ತರಿಸಿ ನೋಡ್ರಿ, ನಾ ಇಲ್ಲಿ 10,000 ಇದ್ದಿದ್ದು ಲಕ್ಷ ಆಯಿತು, ಲಕ್ಷ ಇದ್ದಿದ್ದು 10 ಲಕ್ಷ ಆಗುತ್ತೋ, 10 ಲಕ್ಷ ಇದ್ದಿದ್ದು ಕೋಟಿ. ಈ ಕಡೆ ವಿಸ್ತರಿಸಿದ್ನಂದ್ರೆ ಈ ಕಡೆ ವಿಸ್ತರಿಸಿದ ಚಿಕ್ಕ ಸ್ಥಾನ ಬೆಲೆಗಳು ಸಿಗ್ತಾವೆ. 1/100 ಇದ್ದು 1/1000, 1/10,000 ಈ ರೀತಿ ನಮಗೆ ಏನಾಗ್ತದೆ, ಸಿಗ್ತಾ ಹೋಗ್ತದೆ ಅಂತ ಅವ್ರು ಹೇಳಿದ್ದಾರೆ. ನೆಕ್ಸ್ಟ್ ಬರ್ರಿ ಈ ಕಡೆ ಪೇಜ್ ನಂಬರ್ 63. ಇಲ್ಲಿ ಅದನ್ನು ಕೊಟ್ಟಿದ್ದಾರೆ ಅವರು.
ವಿಸ್ತರಿಸಿ ಕೊಟ್ಟಿದ್ದಾರೆ. ಇಲ್ಲಿ ಸಾವಿರಕ್ಕೆ ಈ ಕಡೆ ಸೈಡ್ 10,000 ಎಂಡಾಗಿತ್ತು, ಇದು 10 ಗುಣಿಸ್ರೆ 1,00,000 ಆಯ್ತು. ಆಮೇಲೆ ಈಚೆ ಕಡೆ ನೋಡ್ರಿ 1/100 ಇದ್ದಿದ್ದು 1/1000, 1/10,000 ಈ ರೀತಿ ನಾವು ಈ ಕಡೆ ವಿಸ್ತರಿಸ್ತಾ ಹೋಗ್ಬೋದು. ಸಂಖ್ಯೆಗಳನ್ನು ಬರೆಯುವ ಈ ವಿಧಾನವನ್ನು ಏನಂತ ಕರಿತೀವಿ ನಾವು ಅಂತಂದರೆ ದಶಮಾಂಶ ಪದ್ಧತಿ ಅಂತ ಕರಿತೀವಿ, ಡೆಸಿಮಲ್ ಸಿಸ್ಟಮ್ ಅಂತ ಕರಿತೀವಿ. ಏಕೆಂದರೆ ಇದು ಸಂಖ್ಯೆ 10 ಆಧರಿಸಿದೆ. ಡಿಸೆಮ್ ಎಂದರೆ ಲ್ಯಾಟಿನ್ ಭಾಷೆಯಲ್ಲಿ 10 ಎಂದರ್ಥ. ಈ ದಶಮಾಂಶ ಅಂತ ಯಾಕೆ ಹೆಸರು ಬಂತು ಅಂದರೆ ಲ್ಯಾಟಿನ್ ಭಾಷೆಯಲ್ಲಿ ಡಿಸೆಮ್ ಅಂತಂದರೆ 10, ಅದಕ್ಕಿದ್ದ ಇದು ಸಂಸ್ಕೃತದಲ್ಲಿ ದಶ ಎಂದರೆ 10 ಎಂಬುದಕ್ಕೆ ಸಮಾನಾರ್ಥಕವಾಗಿದೆ. 10ಕ್ಕೆ ಇದೇ ರೀತಿಯ ಪದಗಳು ಒಡಿಯಾ, ಕೊಂಕಣಿ, ಮರಾಠಿ, ಗುಜರಾತಿ, ಹಿಂದಿ, ಕಾಶ್ಮೀರಿ, ಬೋಡೋ ಮತ್ತು ಅಸ್ಸಾಮಿ ಸೇರಿದಂತೆ ಅನೇಕ ಭಾರತೀಯ ಭಾಷೆಗಳಲ್ಲಿ ಕಂಡುಬರುತ್ತದೆ. ಸಂಖ್ಯೆಗಳನ್ನು ಬರೆಯುವ ಇತರೆ ವಿಧಾನಗಳ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ಕಲಿಯುತ್ತೇವೆ. ಸೊ ದಶಮಾಂಶ ಪದ್ಧತಿ. ಸೊ ದಶ ಅಂದರೆ 10, ಡಿಸೆಮ್ ಲ್ಯಾಟಿನಲ್ಲಿ ಇದನ್ನು 10 ಅಂತಲೇ ಸೂಚಿಸ್ತೈತಿ, ಅದಕ್ಕೆ ಹೆಸರು 10 ದಶಮಾಂಶ ಪದ್ಧತಿ ಅಂತ ಬಂದಿದೆ. ಇಲ್ಲಿ ನೋಡಿರಿ ಎಷ್ಟು ದೊಡ್ಡದು, 100ಗಳಿಂದ 1000 ಮತ್ತು 100ಗಳಿಂದ 10,000 ಆಗುತ್ತದೆ ಎಂಬುದನ್ನು ನಾವು ಈಗಾಗಲೇ ತಿಳಿದಿದ್ದೇವೆ. 100 10ಗಳಿಂದ ಅಂತಂದ್ರೆ 100 10ಗಳು ಸೇರಿದರೆ ಎಷ್ಟಾಯಿತು? 1010. ಆಮೇಲೆ 100 100ಗಳು ಸೇರಿದರೆ ನಮಗೆ ಎಷ್ಟಾಯಿತು? 10,000 ಆಯಿತು. ಸೊ ಎಂಬುದಕ್ಕೆ ನಾವು ಈಗಾಗಲೇ ತಿಳಿದಿದ್ದೇವೆ. ನಾವು ಇದೇ ರೀತಿಯ ಪ್ರಶ್ನೆಗಳನ್ನು ಭಿನ್ನರಾಶಿ ಭಾಗಾಂಶಗಳ ಬಗ್ಗೆ ಕೇಳಬಹುದು. ಇಲ್ಲಿ ನೋಡ್ರಿ, ಎಷ್ಟು ಸಾವಿರನೇ ಒಂದುಗಳು ಒಂದು ಮಾನವನ್ನು ಮಾಡುತ್ತವೆ? ಒಂದು ಮಾನ ಆಗಬೇಕಂದ್ರೆ ಸಾವಿರನೇ ಒಂದುಗಳು ಎಷ್ಟಾಗಬೇಕು? ಇಲ್ಲಿ ನೋಡ್ರಿ, ಸಾವಿರನೇ ಒಂದುಗಳು ಎಷ್ಟು ಸೇರಿದಾಗ ಒಂದು ಮಾನ? 1 2 3 ಅಂದರೆ 10 10 10 ಸೇರಿದರೆ ಎಷ್ಟಾಯಿತು? 10 10 10 ಸೇರಿದರೆ ಎಷ್ಟಾಯಿತು? 1000 ಆಯಿತು. ಸೊ ಇದರ ಆನ್ಸರ 1000. ಸಾವಿರನೇ ಒಂದುಗಳು ಒಂದು ಮಾನವನ್ನು ಮಾಡುತ್ತವೆ ಅಂತ ಬರಿಬಹುದು. ಇನ್ನು ನೆಕ್ಸ್ಟ್ ಬರಿ, ಎಷ್ಟು ಸಾವಿರನೇ ಒಂದುಗಳು 10ನೇ ಒಂದನ್ನು ಮಾಡುತ್ತವೆ? ಇದು ಸಾವಿರನೇ ಒಂದುಗಳು 10ನೇ ಒಂದನ್ನು ಮಾಡಬೇಕಂತಂದ್ರೆ 1 2. ಇಲ್ಲಿ ನೋಡ್ರಿ 1 2 10 10 100 10 10 ಎಷ್ಟು ರೀ? 100. ನೆಕ್ಸ್ಟ್, ಎಷ್ಟು ಸಾವಿರನೇ ಒಂದುಗಳು 100ನೇ ಒಂದನ್ನು ಉಂಟು ಮಾಡುತ್ತವೆ? ಇಲ್ಲಿ ನೋಡ್ರಿ, ಎಷ್ಟು ಸಾವಿರನೇ ಒಂದುಗಳು 100ನೇ? ಒಂದು ಸ್ಟೆಪ್ 10. ಸೊ 10 ಗುಣಿಸಿದ್ರೆ 1/100 ಆಗುತ್ತೆ. ಸೊ 10 ಆನ್ಸರ್ ಬರಿಬೇಕು. ಡಿ ಕ್ವೆಶನ್ ನೋಡ್ರಿ, ಎಷ್ಟು 10ನೇ ಒಂದುಗಳು 10 ಮಾಡುತ್ತವೆ? ಎಷ್ಟೋ 10ನೇ ಒಂದುಗಳು 10 ಮಾಡ್ತಾವೆ. ಇಲ್ಲಿ ನೋಡ್ರಿ, 10 ಗುಣಿಸಿದ್ರೆ 1 ಆಯಿತು, 1ಕ್ಕೆ 10 ಗುಣಿಸಿದ್ರೆ 10 ಆಯಿತು. ಸೊ ಎಷ್ಟು ಗುಣಿಸ್ಬೇಕು? 10 10 100 ಗುಣಿಸ್ಬೇಕು. ಸೊ ಆನ್ಸರ್ ಎಷ್ಟಿಲ್ಲಿ? 100. ಆಮೇಲೆ ಎಷ್ಟು 100ನೇ ಒಂದುಗಳು 10 ಮಾಡುತ್ತವೆ? ಇಲ್ಲಿ ನೋಡ್ರಿ, 100ನೇ ಒಂದು ಇಲ್ಲಿ ಐತಿ, 10 ಮಾಡಲಿಕ್ಕೆ ಎಷ್ಟು ಗುಣಿಸ್ಬೇಕು? ಸೊ 10 ಗುಣಿಸಿದ್ರೆ 1/10 ಆಯಿತು, 1/10ಕ್ಕೆ 10 ಗುಣಿಸಿದ್ರೆ 1 ಆಯಿತು, 1ಕ್ಕೆ 10 ಗುಣಿಸಿದ್ರೆ 10 ಆಯಿತು. ಸೊ ಎಷ್ಟು 1/1 ಎಷ್ಟು 100ನೇ ಒಂದುಗಳು ಅಂದಾರ? ಎಷ್ಟು 100ನೇ ಒಂದುಗಳು 10 ರಚಿಸ್ತಾವು ಅಂದ್ರೆ 1 2 3 ಅಂದ್ರೆ 1000. ಒಂದು ಸಾವಿರ. ನೆಕ್ಸ್ಟ್ ನೋಡ್ರಿ, ಸಂಖ್ಯೆಗಳ ಸಂಕೇತ ಬರೆಯುವುದು ಮತ್ತು ಓದುವುದು ಯಾವ ರೀತಿ ಇದೆ ಅಂತ ನೋಡ್ರಿ. ನಾವು ಸಂಖ್ಯೆಗಳನ್ನು ಒಂದು ನಿರ್ದಿಷ್ಟ ವಿಧಾನದಲ್ಲಿ ಬರೆಯುತ್ತೇವೆ. ಒಂದು ಸಂಖ್ಯೆ 4 5 6, ಇದನ್ನು 4 × 100, 5 × 10, 6 × 1 ಎಂದು ಬರೆಯುವ ಬದಲಾಗಿ 456 ಎಂದು ಬರೆಯುತ್ತೇವೆ. ಇದೇ ರೀತಿ ನಾವು 10ನೇ ಒಂದು ಮತ್ತು 100ನೇ ಒಂದುಗಳನ್ನು ಬಿಟ್ಟು ಬರೆಯಬಹುದೇ ಅಂತ ಕೇಳಿದಾರೆ ನೋಡ್ರಿ. ಪ್ರಮಾಣ 4 ಮತ್ತು 2 10ನೇ ಒಂದನ್ನು 42 ಎಂದು ಬರೆಯಬಹುದೇ? ಇದನ್ನು ಬರೆಯೋದನ್ನು ಬಿಟ್ಟು 2 × 1/10 ರಲ್ಲಿ 1/10 ಬಿಟ್ಟು. ನೆಕ್ಸ್ಟ್ ನೋಡ್ರಿ, ಹೌದು ಎಂದಾದರೆ 42 ಎಂದರೆ 4 ಹತ್ತುಗಳು 2 ಬಿಡಿಗಳು ಅಥವಾ 4 ಬಿಡಿಗಳು ಮತ್ತು 2 10ನೇ ಒಂದುಗಳು ಎಂಬುದು ನಮಗೆ ತಿಳಿಯುತ್ತದೆ. ಹೌದಾ? ಇದೇ ರೀತಿ 705 ಎಂದರೆ 7 ನೂರುಗಳು 0 ಹತ್ತುಗಳು 5 ಬಿಡಿಗಳು. ಈ ರೀತಿ ನಾವು ವಿಸ್ತರಿಸಿ ಬರಿತೀವಿ. ಅದ ನೋಡ್ರಿ, 7 ಹತ್ತುಗಳು 0 ಬಿಡಿಗಳು ಮತ್ತು 5 10ನೇ ಒಂದುಗಳು. ಸೊ ಇದೆಷ್ಟಾಯಿತು ನೋಡ್ರಿ, ಇಲ್ಲಿ
7 10ಗಳು ಅಂದರೆ 70, 0 ಬಿಡುಗಳು ಅಂದರೆ 0, 5 10ನೇ ಒಂದು ಅಂದರೆ 5/10 ಆಯಿತು. ಇಲ್ಲಿ ನೋಡಿರಿ 7 ಮಾನಗಳು 7 ಮಾನಗಳು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 0 10ನೇ ಒಂದುಗಳು ಮತ್ತು 5 100ನೇ ಒಂದುಗಳು. ಇದನ್ನು ಯಾವ ರೀತಿ ಬರಿತೀವಿ ನಾವು? 7 ಮಾನಗಳು ಅಂತಂದರೆ ಇಲ್ಲಿ ನೋಡಿರಿ 70, 0/10, 100, 5 100ನೇ ಒಂದುಗಳು ಅಂದರೆ 5/100. ಇದು ಬೇರೆ ಬೇರೆ ಪ್ರಮಾಣಗಳಾಗಿರುವುದರಿಂದ ಅವುಗಳನ್ನು ಬರೆಯಲು ನಮಗೆ ಪ್ರತ್ಯೇಕ ವಿಧಾನ ಅಗತ್ಯವಿದೆ. ಇವು 3 ಬೇರೆ ಬೇರೆ ಸಂಖ್ಯೆಗಳು. ಸೊ ಅದನ್ನು ನಾವು ಇದೇ ರೀತಿ ಸೂಚಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಏನಾಗ್ತದೆ 705 ಅಂದರೆ ಈ ರೀತಿ 705 ಆಗ್ತದೆ. ನೆಕ್ಸ್ಟ್ 7 10ಗಳು ಅಂದರೆ 70, 0 ಬಿಡಿಗಳು ಅಂತಂದ್ರೆ 5 10ನೇ ಒಂದುಗಳು ಅಂದರೆ 70.5 ಆಗ್ತದೆ. ಸೊ ಇದೇ ಬೇರೆ ಇದು 705, 70.5. ನೆಕ್ಸ್ಟ್ ಏನು ಹೇಳ್ಯಾರವ್ರ 7 ಮಾನಗಳು 0 10ನೇ ಒಂದುಗಳು 5 100ನೇ ಒಂದುಗಳು ಇದು. ಸೊ ಈ 3 ಸಂಖ್ಯೆಗಳು ಬೇರೆ ಬೇರೆ ಇದ್ದಾವೆ. ಅದನ್ನು ನಾವು 705 ಅಂತಲೇ ಬರೀಲಿಕ್ಕೆ ಆಗೋದಿಲ್ಲ. ಸೊ ಇವು 3 ಅಂಕೆಗಳೇನಿದಾವೆ ಬೇರೆ ಬೇರೆನೇ ಇದ್ದಾವೆ. ಸೊ ಇವು ಬೇರೆ ಬೇರೆ ಪ್ರಮಾಣಗಳಾಗಿರುವುದರಿಂದ ಅವುಗಳನ್ನು ಬರೆಯಲು ನಮಗೆ ಬೇರೆ ವಿಧಾನ ಅಗತ್ಯವಿದೆ. ಪೂರ್ಣಾಂಕಗಳು ಕೊನೆಗೊಂಡು ಭಿನ್ನರಾಶಿ ಭಾಗ ಆರಂಭಗೊಳ್ಳುವಲ್ಲಿ ಸ್ಥಾನ ಬೆಲೆ ಗುರುತಿಸಲು ನಾವು ಒಂದು ಬಿಂದು ಅಥವಾ ಒಂದು ಪೂರ್ಣ ವಿರಾಮ ವಿಭಾಜಕ ಬಳಸುತ್ತೇವೆ. ಇಲ್ಲಿ ನಾನು ಬಳಸಿ ತೋರಿಸಿದ್ದೀನಿ ನೋಡ್ರಿ. ಪೂರ್ಣ ಸಂಖ್ಯೆಗಳ ಆದಮೇಲೆ ಪೂರ್ಣಾಂಕಗಳಾದ ಮೇಲೆ ಇವೇನು 10ನೇ ಒಂದುಗಳು ಭಾಗಗಳು ಆರಂಭ ಆಗ್ತಾವಲ್ಲ ಆವಾಗ ನಾವು ಏನು ಬಳಸ್ತೀವಿ? ಈ ಪಾಯಿಂಟ್ ಬಿಂದು ಅಥವಾ ಇದನ್ನು ನಾವು ಪೂರ್ಣ ವಿರಾಮ ಚಿಹ್ನೆಯಿಂದ ಏನು ಮಾಡ್ತೀವಿ? ಸೂಚಿಸ್ತೀವಿ. ಇದನ್ನು ದಶಮಾಂಶ ಬಿಂದು ಎಂದು ಕರೆಯುತ್ತೇವೆ. ಇಲ್ಲಿ ನಾವು ಕೊಟ್ಟಿದ್ದೀನಲ್ಲ ಇದನ್ನ ಏನಂತ ಕರಿತೀವಿ? ದಶಮಾಂಶ ಬಿಂದು, ಡೆಸಿಮಲ್ ಪಾಯಿಂಟ್ ಅಂತ ಕರಿತೀವಿ. ಸೊ ಅದನ್ನು ಯಾವ ರೀತಿ ಸಂಕೇತ ಸೂಚಿಸಿದ್ದಾರೆ ನೋಡ್ರಿ. ಮೇಲಿನ ಪ್ರಮಾಣವನ್ನು ದಶಮಾಂಶ ರೀತಿಯಲ್ಲಿ ಬರೆದಾಗ, ಸೊ ನಾನು ಆಲ್ರೆಡಿ ನಿಮ್ಗೆ ಇಲ್ಲಿ ಬರೆದು ತೋರಿಸಿದ್ದೀನಿ. ಸೊ ಅವರು ಬರೆಯೋದು ಹೇಳ್ಯಾರ 7 ನೂರುಗಳು ಅಂದರೆ 700, 5 ಬಿಡಿಗಳು ಇಲ್ಲಿ 10ರ ಸ್ಥಾನದಲ್ಲಿ 0, 5 ಬಿಡಿಗಳು 705 ಆಯ್ತದು. ನೆಕ್ಸ್ಟ್ 7 10ಗಳು ಅಂದರೆ 70, 7 10ಗಳು ಅಂದರೆ 70 ಮತ್ತು 5 10ನೇ ಒಂದುಗಳು ಅಂದರೆ ಈ ಸ್ಥಾನದಲ್ಲಿ ನಾವು ಅದನ್ನು ಸೂಚಿಸ್ತೀವಿ. ದಶಮಾಂಶ ಬಿಂದು ಆದ ತಕ್ಷಣ ಬರುವಂತಹ ಮೊದಲನೆಯ ಸ್ಥಾನ 10ನೇ ಒಂದರ ಸ್ಥಾನ, ಹೌದಾ? ಸೊ 5 10ನೇ ಒಂದುಗಳು ಅಂದರೆ 70.5, 70.5. ನೆಕ್ಸ್ಟ್ 7 ಬಿಡಿಗಳು ಅಂದರೆ ಬಿಡಿ ಸ್ಥಾನದಲ್ಲಿ 7. ನೆಕ್ಸ್ಟ್ 5 100ನೇ ಒಂದುಗಳು ಇದ್ದಿದ್ದಕ್ಕೆ ಇಲ್ಲಿ ಪಾಯಿಂಟ್ ಕೊಡಬೇಕು. 7 ಬಿಡಿಗಳು ಆದಮೇಲೆ ಪಾಯಿಂಟ್. 5 100ನೇ ಒಂದುಗಳು ಅಂದರೆ ಇಲ್ಲಿ 1 10ನೇ ಒಂದರಲ್ಲಿ ಯಾವುದೇ ಆದಂಥ ಒಂದು ಸಂಖ್ಯೆಯನ್ನು ಕೊಟ್ಟಿಲ್ಲ. ಅದಕ್ಕಲ್ಲಿ ನಾನು 0 ಇಟ್ಟು ನೆಕ್ಸ್ಟ್ 5 100ನೇ ಒಂದುಗಳು ಇದ್ದಿದ್ದಕ್ಕೆ ಈ 2ನೇ ಸ್ಥಾನದಲ್ಲಿ ನಾನು ಏನು ಬರೆದೆ? 5 ಬರೆದೆ. ಇದನ್ನು ಓದೋದು ಯಾವ ರೀತಿ? 7.05 7.05 ಅಂತ ಓದಬೇಕು. ಇದನ್ನು ದಶಮಾಂಶ ಆದಮೇಲೆ ಬರ್ತಕ್ಕಂಥ ಸ್ಥಾನಗಳನ್ನು ಬಿಡಿ ಬಿಡಿಯಾಗಿ ಓದಬೇಕು, ಅದನ್ನು ಕೂಡಿ ಓದುವಂಗಿಲ್ಲ. ನೆಕ್ಸ್ಟ್ ನೋಡಿರಿ. ನೆಕ್ಸ್ಟ್ ಈ ಸಂಖ್ಯೆಗಳನ್ನು ಸ್ಥಾನ ಬೆಲೆಯ ಮೂಲಕ ಸೂಚಿಸಿದಾಗ ಅವು ಮುಂದಿನಂತಾಗುತ್ತವೆ. 705 ಇದರಲ್ಲಿ 700, 7 × 100, 0 × 10. ಸೊ 10ರ ಸ್ಥಾನದಲ್ಲಿ ಯಾವುದೇ ಇಲ್ಲ, 0 × 10. 5 ಬಿಡಿ ಸ್ಥಾನದಲ್ಲಿದೆ, ಸೊ 5 × 1. ಅದೇ 70.5 ನಾವು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರೆದ್ವಿ ಅಂತಂದರೆ 7 10ರ ಸ್ಥಾನದಾಗೈತಿ. ಸೊ 7 × 10, 0 ಬಿಡಿ ಸ್ಥಾನದಾಗೆ 0 × 1. ಈ 5 10ನೇ ಒಂದರಲ್ಲಿ ಐತಿ, 10ನೇ ಒಂದುಗಳು ಸ್ಥಾನದಲ್ಲಿ 5 ಐತಿ, ಅದಕ್ಕೆ 5 × 1/10 ಅಂತ ಬರಿತೀವಿ. ಇನ್ನು 7.05 ಇತ್ತು ಅಂತಂದರೆ ಇಲ್ಲಿ 7 ಬಿಡಿ ಸ್ಥಾನದಲ್ಲಿದೆ, 7 × 1 ಆಯಿತು. ಆಮೇಲೆ 0 ಅನ್ನೋದು 10ನೇ ಒಂದು ಸ್ಥಾನದಲ್ಲಿ ಐತಿ, ಸೊ 0 × 1/10. 5 100ನೇ ಒಂದು ಸ್ಥಾನದಲ್ಲಿ ಐತಿ, ಸೊ 5 × 100 1 100ನೇ ಒಂದುಗಳು ಅಂತ ಬರಿತೀವಿ. ಸೊ ನಾನು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. 123.05 ಅಂತ ಇತ್ತು ಅಂತಂದರೆ ಇದು 1 ಅನ್ನೋದು ಯಾವ ಸ್ಥಾನದಲ್ಲಿ ಐತಿ? 100ರ ಸ್ಥಾನದಲ್ಲಿ ಐತಿ, ಸೊ 1 × 100. ಆಮೇಲೆ 2 10ರ ಸ್ಥಾನದಲ್ಲಿ ಐತಿ, 2 × 10. ನೆಕ್ಸ್ಟ್ 3 ಬಿಡಿ ಸ್ಥಾನದಲ್ಲಿ ಐತಿ, 3 × 1. ಈ 0 ಅನ್ನೋದು 10ನೇ ಒಂದರಲ್ಲಿ ಐತಿ, 10ನೇ ಒಂದುಗಳು ಐತಿ, ಸೊ 0 × 1/10 10ನೇ ಒಂದು ಸ್ಥಾನದಲ್ಲಿ ಐತಿ. ಆಮೇಲೆ 5 ಐತಿ, ಇದು ಯಾವ ಸ್ಥಾನ ಐತಿ? 1/100th ಪ್ಲೇಸ್ ಒಳಗೆ ಐತಿ, ಸೊ 5 × 1/100. ಇದು 2 ಏನೈತಿ? 1/1000 ಪ್ಲೇಸ್ನಾಗ ಐತಿ, ಅಂದ್ರೆ 1000ನೇ ಒಂದುಗಳು ಸ್ಥಾನದಲ್ಲಿ ಐತಿ. ಸೊ ನಾವು ಇಲ್ಲಿ ಇನ್ನೊಂದು ಏನು ಬರ್ಕೋಬೇಕ್ರಿ ಅಂತಂದರೆ 1000ನೇ ಒಂದುಗಳು
ಸಾವಿರನೇ ಒಂದುಗಳು ಒಂದು ಕಾಲಮ್ ಹಾಕ್ಕೊಂಡು ಏನು ಬರಿಬೇಕಿಲ್ಲಿ ನಮಗೆ ಎಷ್ಟೈತಿ 2 ಐತಿ. ಸೊ ಇದನ್ನ ಯಾವ ರೀತಿ ಬರಿತೀವಿ ನಾವು 2 × 1/1000 1 2 3 2 × 1/1000 ಅಂತ ಇದನ್ನು ನಾವು ಸೂಚಿಸ್ತೀವಿ. ಸೊ ಈ ರೀತಿ ನಾವು ಇದನ್ನು ದಶಮಾಂಶ ಸ್ಥಾನ ಬೆಲೆ ಕೋಷ್ಟಕವನ್ನು ಈ ರೀತಿ ನಾವು ಸೂಚಿಸ್ತೀವಿ ದಶಮಾಂಶ ಸಂಖ್ಯೆಗಳಿದ್ದಾಗ. ಇನ್ನು ಇಲ್ಲಿ ನೋಡಿರಿ ಪೇಜ್ ನಂಬರ್ 65 ನೋಡಿರಿ. ಪೇಜ್ ನಂಬರ್ 65 ಏನು ಕೊಟ್ಟಿದ್ದಾರೆ ಅವ್ರಂದ್ರೆ ಸ್ಥಾನ ಬೆಲೆ ಇನ್ನು ಇವ್ರು ಈ ಎಡಗಡೆ ಹೋದಂಗೆ ಏನಾಗುತ್ತಾ ಬಲಗಡೆ ಹೋದಂಗೆ ಏನಾಗುತ್ತಾ ಅಂತ ಕೊಟ್ಟಿದ್ದಾರೆ ನೋಡಿರಿ. ಇಲ್ಲಿ ಎಡಗಡೆಗೆ ಹೋದಂಗೆ ಬಿಡಿ ಸ್ಥಾನಕ್ಕೆ 10 ಗುಣಿಸಿದರೆ ಏನಾಯಿತು 10ರ ಸ್ಥಾನ ಆಯಿತು. ಇದಕ್ಕೆ ಮತ್ತು 10 ಗುಣಿಸಿದರೆ ಏನಾಯಿತು 100ರ ಸ್ಥಾನ ಆಯಿತು 100ರ ಸ್ಥಾನ ಆಯಿತು. ಮತ್ತು ಇದಕ್ಕೆ 10 ಗುಣಿಸಿದ್ವಿ ಅಂತಂದರೆ ಏನಾಯಿತು 1000 ಸ್ಥಾನ ಆಯಿತು. ಮತ್ತು ಇದಕ್ಕೆ 10 ಗುಣಿಸಿದ್ವಿ ಅಂತಂದರೆ ಏನಾಯ್ತು 10,000 ಸ್ಥಾನಕ್ಕೆ ಬಂತು. ಅದೇ ರೀತಿ ನಾವು ಈ ಕಡೆ ಎಡಗಡೆ ಈ ಕಡೆ ಹೋಗ್ತಾ ಇದ್ದಂಗೆ ಇಲ್ಲಿ ಬಿಡಿ ಸ್ಥಾನದಿಂದ ಎಡಗಡೆ ಹೋಗ್ತಿದ್ದಂಗೆ ಏನಾಗ್ತದೆ ಸ್ಥಾನ ಬೆಲೆ ಹೆಚ್ಚಾಗತ್ತೆ. ಸೊ 10ರ ಸ್ಥಾನ 100ರ ಸ್ಥಾನ 1000 ಸ್ಥಾನ 10,000 ಸ್ಥಾನ ಈ ರೀತಿ ಏನಾಗ್ತಾ ಹೋಯಿತು ಹೆಚ್ಚಾಗ್ತಾ ಹೋಯಿತು. ಅದೇ ಈ ಕಡೆ ಏನಾಯಿತು ಸ್ಥಾನ ಬೆಲೆಗಳು ಕಡಿಮೆ ಆಗ್ತಾ ಹೋಯಿತು ಅಂತಂದರೆ ಬಿಡಿ ಆದ ತಕ್ಷಣ ಬರುವಂತಹ ಈ ಮೊದಲನೇ ಸ್ಥಾನ 1/10 ಸ್ಥಾನ, ಆಮೇಲೆ ಇದು 100ನೇ ಒಂದುಗಳು, ಇದು 100ನೇ ಒಂದುಗಳು, ಇದು ನೆಕ್ಸ್ಟ್ ಬರೋದು ಇಂಟು ಇದು 1000ನೇ ಒಂದುಗಳು, 1000ನೇ ಒಂದುಗಳು, ಇದು 1000ನೇ ಒಂದುಗಳು. ನೆಕ್ಸ್ಟ್ 10,000ನೇ ಒಂದುಗಳು, ಇದು 10ನೇ ಒಂದುಗಳು, 100ನೇ ಒಂದುಗಳು, 1000ನೇ ಒಂದುಗಳು, ಇದು ನೆಕ್ಸ್ಟ್ 10,000ನೇ ಒಂದುಗಳು, 10,000ನೇ ಒಂದುಗಳು. ಇಲ್ಲಿ ನೋಡ್ರಿ, ಇಲ್ಲಿ ಸೆಂಟ್ರಿಂದ ಬಿಡಿದಿಂದ ಎಡಗಡೆ ಹೋಗ್ತಿದ್ದಂಗೆ ಏನಾಗುತ್ತೆ ಸ್ಥಾನ ಬೆಲೆ ಹೆಚ್ಚಾಗುತ್ತೆ, ಬಲಗಡೆ ಹೋಗ್ತಿದ್ದಂಗೆ ದಶಮಾಂಶ ಬೆಲೆಗಳ ಸ್ಥಾನ ಕಡಿಮೆ ಆಗ್ತಾ ಹೋಗುತ್ತೆ. ಹೀಗೆ ದಶಮಾಂಶ ಸಂಕೇತವು ಸಂಖ್ಯೆಗಳು ಹಾಗೂ ಭಿನ್ನರಾಶಿ ಭಾಗಗಳನ್ನು ಹೊಂದಿರುವ ಸಂಖ್ಯೆಗಳನ್ನು ಒಳಗೊಂಡಂತೆ ಭಾರತೀಯ ಸ್ಥಾನ ಬೆಲೆ ಪದ್ಧತಿಯು ಸಹಜ ವಿಸ್ತರಣೆಯಾಗಿದೆ. ಒಂದು ಉದಾಹರಣೆ ಅಂತಂದರೆ 705, 700ನೇ ಸ್ಥಾನ 7 × 100, 5 ಬಿಡಿ ಸ್ಥಾನ. 10ನೇ ಸ್ಥಾನದಲ್ಲಿ ಯಾವುದೇ ಸಂಖ್ಯೆ ಇಲ್ಲ, 7 × 100 + 5 × 1. ಅದೇ ರೀತಿ ನಾವು 70.5 ವಿಸ್ತರಿಸಬೇಕಂದ್ರೆ 7 ಬಿಡಿ ಸ್ಥಾನದಲ್ಲಿ 0 ಇದೆ, 10ರ ಸ್ಥಾನದಲ್ಲಿ 7 ಇದೆ, 7 × 10. ಆಮೇಲೆ ಇದು 5 ಒಂದು 10ನೇ ಸ್ಥಾನದಲ್ಲಿ ಇತ್ತಲ್ಲ, ಸೊ 5 × 1/10 ಅಂತ ಬರಿತೀವಿ. ಅದ 7.0 ಅಂತಂದರೆ ನಾವು 7 ಬಿಡಿ ಸ್ಥಾನದಲ್ಲಿ ಐತಿ, 7 × 1, 0 ಅನ್ನೋದು 10ನೇ ಒಂದು ಸ್ಥಾನದಲ್ಲಿದೆ, 0 × 10ನೇ ಒಂದು, 5 1/100 ಪ್ಲೇಸ್ ಐತಿ, ಸೊ 5 × 1/100 ಅಂತ ಬರೀತೀವಿ. ಸೊ ದಶಮಾಂಶ ಬಿಂದುವನ್ನು ಪಾಯಿಂಟ್ ಉಪಯೋಗಿಸಿ ಸಂಖ್ಯೆಗಳನ್ನು ಹೇಗೆ ಬರೆಯುವುದು ಎಂಬುದನ್ನು ನಾವು ನೋಡಿದ್ದೇವೆ. ಸೊ ನಿಮಗೆ ಇಲ್ಲಿವರೆಗೂ ಪಾಯಿಂಟ್ ಬಳಸಿ ಸಂಖ್ಯೆಗಳನ್ನ ಯಾವ ರೀತಿ ಬರೆಯೋದು, ಅದರ ಸ್ಥಾನ ಬೆಲೆ ಕೋಷ್ಟಕ ಏನು, ಈ ಕಡೆ ಹೋಗ್ತಿದ್ದಂಗೆ ಸಂಖ್ಯೆ ಏನಾಗುತ್ತೆ, ಈ ಕಡೆ ಹೋಗ್ತಿದ್ದಂಗೆ ಸಂಖ್ಯೆ ಏನಾಗುತ್ತೆ, ಇದೆಲ್ಲದರ ಬಗ್ಗೆ ನೀವು ತಿಳ್ಕೊಂಡಿದ್ದೀರಿ. ಇನ್ನು ಓದೋದನ್ನು ಹೇಳ್ತಾರೆ ನೋಡ್ರಿ ಯಾವ ರೀತಿ ಓದೋದಂತ. ಇದು ನಿಮಗೆ ಗೊತ್ತಿದೆ, 705 ಅಂತ ಓದ್ತೀವಿ. ಅದೇ ಇದನ್ನು ಯಾವ ರೀತಿ ಓದೋದು, 70.5 ಅಂತ ಓದ್ತೀವಿ. ಅಥವಾ ಇದನ್ನು ಸಂಕ್ಷಿಪ್ತವಾಗಿ 70 ಮತ್ತು 5 10ನೇ ಒಂದುಗಳು, ಇದು 10ನೇ ಒಂದುಗಳು ಪ್ಲೇಸ್ ಒಳಗೆ ಐತಲ್ಲ, ಸೊ 5 10ನೇ ಒಂದುಗಳು ಅಂತಲೂ ನಾವು ಇದನ್ನು ಓದ್ಬೋದು. ಅಂದರೆ ಇಲ್ಲಿ ಬರ್ರಿ, ಇದೊಂದು ಯಾವ ರೀತಿ 7.05 ಅಂದರೆ 7.05, 7.05. ಇದನ್ನು ಇನ್ನು ಸಂಕ್ಷಿಪ್ತವಾಗಿ ಯಾವ ರೀತಿ ಓದ್ಬೋದು, 7 ಮತ್ತು 5 100ನೇ ಒಂದುಗಳು, ಇದು 10ನೇ ಒಂದುಗಳು ಸ್ಥಾನ, ಇದು 10ನೇ ಒಂದುಗಳು ಸ್ಥಾನ, ಇದು 100ನೇ ಒಂದುಗಳು ಸ್ಥಾನ. ಅದಕ್ಕೆ ನಾವು 10ನೇ ಒಂದು ಸ್ಥಾನದಲ್ಲಿ 0 ಐತಿ, ಸೊ ಅದನ್ನು ಓದೋ ಅವಶ್ಯಕತೆ ಇಲ್ಲ. ಯಾವ ರೀತಿ ಓದ್ಬೋದು ನಾವು ಇದನ್ನು, 7 ಮತ್ತು 5 100ನೇ ಒಂದುಗಳು, ಅಥವಾ 7 ಮತ್ತು 100ನೇ 5 ಅಂತ ಸಹ ನಾವು ಇದನ್ನು ಓದಬಹುದು. ಇನ್ನು ಇಲ್ಲಿ ಬರ್ರಿ, ಇದನ್ನು ಯಾವ ರೀತಿ ಓದೋದು, 0.274 ಅಥವಾ 0.274. ಇವನು ಬಿಡಿ ಬಿಡಿಯಾಗೇ ಓದಬೇಕು, ನಾವು ಕೂಡಿಸಿ ಓದಂಗಿಲ್ಲ. ನಿಮಗೆ ಹೇಳಿದ್ದೀನಿ ಆಲ್ರೆಡಿ. ಸ್ಥಾನ ಬೆಲೆ ಪಾಯಿಂಟ್ ದಶಮಾಂಶ ಬಿಂದು ಆದ ತಕ್ಷಣ ಬರುವಂತಹ ಎಲ್ಲ ಸ್ಥಾನವನ್ನು ನಾವು ಬಿಡಿ ಬಿಡಿಯಾಗಿ ಓದಬೇಕು, ಅದನ್ನು ಕೂಡಿಸಿ ಓದುವಂಗಿಲ್ಲ. 0.274 ಅಂತಲೇ ಓದ್ತೀವಿ.
ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು 7 ಇದು 2 ಅನ್ನೋದು 10ನೇ ಒಂದು ಸ್ಥಾನದೊಳಗೆ ಐತಿ, 7 ಅನ್ನೋದು 100ನೇ ಒಂದು ಸ್ಥಾನದಲ್ಲಿ ಐತಿ, 4 ಅನ್ನೋದು 1000ನೇ ಒಂದು ಆ ಸ್ಥಾನದಲ್ಲಿ ಐತಿ. ಸೊ ನಾನು ನಿಮ್ಗೆ ಆಗಲೇ ಒಂದು ಎಕ್ಸಾಂಪಲನ್ನು ಬರೆದು ತೋರಿಸಿದ್ದೀನಿ. ಸೊ ನಿಮಗೆ ನೋಡಿದ್ರೆ ಗೊತ್ತಾಗ್ತದೆ. ನೆಕ್ಸ್ಟ್ ನೋಡ್ರಿ, ಮೇಲಿನಂತೆಯೇ ಒಂದು ಸ್ಥಾನ ಬೆಲೆ ಕೋಷ್ಟಕವನ್ನು ತಯಾರಿಸಿ ಪ್ರತಿ ಪ್ರಮಾಣವನ್ನು ದಶಮಾಂಶ ರೂಪದಲ್ಲಿ ಸ್ಥಾನ ಬೆಲೆ ಪ್ರಕಾರ ಬರೆಯಿರಿ ಮತ್ತು ಸಂಖ್ಯೆಯನ್ನು ಓದಿ ಅಂತ ಕೊಟ್ಟಿದ್ದಾರೆ. ಸೊ ಇವನಷ್ಟು ನೀವು ಬರೆದ್ರಿ ಅಂತಂದರೆ ನಿಮ್ಗೆ ದಶಮಾಂಶ ಅನ್ನೋ ಬಿಂದು ಅನ್ನೋಂಥ ಕಾನ್ಸೆಪ್ಟ್, ದಶಮಾಂಶ ಪದ್ಧತಿ ಅನ್ನೋ ಕಾನ್ಸೆಪ್ಟ ಕ್ಲಿಯರ್ ಆಗ್ತದೆ ನೋಡ್ರಿ. 2 ಬಿಡಿಗಳು ಅಂದರೆ ಬಿಡಿ ಸ್ಥಾನದಲ್ಲಿ 2 ಐತಿ, ಮುಂದಿನದೆಲ್ಲ ಬಿಂದು ಕೊಟ್ಟು ಬರೀಬೇಕು. 3 10ನೇ ಒಂದುಗಳು ಅಂದರೆ ಪಾಯಿಂಟ್ ಕೊಟ್ಟು ನೆಕ್ಸ್ಟ್. ಸೊ ಇದು 2 ಬಿಡಿ ಸ್ಥಾನದೊಳಗೆ ಐತಿ, 3 10ನೇ ಒಂದರ ಸ್ಥಾನದಲ್ಲಿ ಐತಿ. ನೆಕ್ಸ್ಟ್ 5 100ನೇ ಒಂದುಗಳು, 2 ಬಿಂದು 3 5 ಅಂತ ನಾವು ಅದನ್ನು ಏನು ಮಾಡ್ತೀವಿ, ಓದ್ತೀವಿ. ನೆಕ್ಸ್ಟ್ 1 10 10 ಬಿಡಿ ಸ್ಥಾನದಲ್ಲಿ 0, 10ರ ಸ್ಥಾನದಲ್ಲಿ 1 1 10 ಮತ್ತು 5 10ನೇ ಒಂದುಗಳು. 10ನೇ ಒಂದು ಅಂದರೆ ಪಾಯಿಂಟ್ ಕೊಟ್ಟು 5 10ನೇ ಒಂದುಗಳು, ಈ ರೀತಿ ಇದನ್ನು ಬರಿಬೋದು. ನೆಕ್ಸ್ಟ್ 4 ಬಿಡಿಗಳು, ಬಿಡಿ ಸ್ಥಾನದಲ್ಲಿ 4 ಐತಿ ಮತ್ತು 6 100ನೇ ಒಂದುಗಳು. 100ನೇ ಒಂದರದ್ದು ಹೇಳಿದ್ದಾರೆ ಅವ್ರು, ಬಟ್ 10ನೇ ಒಂದದ್ದು ಏನೂ ಹೇಳಿಲ್ಲ. ಅಲ್ಲಿ ನಾವೇನು ಇಡಬೇಕು, 10ನೇ ಒಂದು ಜಾಗದಲ್ಲಿ 0 ಇಟ್ಟು 6 100ನೇ ಒಂದುಗಳು ಅಂತಂದರೆ 4.06 ಅಂತ ಓದ್ತೀವಿ. ನೆಕ್ಸ್ಟ್ 100 ಒಂದು ಬಿಡಿ, 100 ಒಂದು ಬಿಡಿ ಅಂತ ಹೇಳಿದ್ದಾರೆ. 10ರ ಸ್ಥಾನದಲ್ಲಿ ಯಾವುದೇ ಅಂಕಿಯನ್ನು ಹೇಳಿಲ್ಲ ಅವರು. 100ರದ್ದು ಹೇಳಿದಾರ, ಒಂದು ಬಿಡಿದು ಹೇಳಿದಾರೆ. ಅಂದರೆ 10ರ ಸ್ಥಾನದಲ್ಲಿ ನಾವು 0ಯನ್ನು ಕೊಟ್ಟ ಬಿಡಿ ಸ್ಥಾನವನ್ನು ಬರಿಬೇಕು. ಆಮೇಲೆ 1 100ನೇ ಒಂದುಗಳಂದರು. 10ನೇ ಒಂದು ಸ್ಥಾನದಲ್ಲಿ ಏನೂ ಹೇಳಿಲ್ಲ ಅಂತಂದರೆ 0ಯನ್ನು ಕೊಟ್ಟು 100ನೇ ಒಂದರಲ್ಲಿ 1 ಐತೆ ಅಂತ ಹೇಳಿದಾರೆ ಅವರು. ಓದೋದು ಯಾವ ರೀತಿ ಇದನ್ನು, 101.01 101.01 ಅಂತ ಓದ್ತೀವಿ. ಇನ್ನು ಇಲ್ಲಿ ನೋಡ್ರಿ, ಜಸ್ಟ್ ಅವ್ರು ಇಷ್ಟ ಕೊಟ್ಟಾರ 8/100 ಮತ್ತು 9/10. ಅಂದ್ರೆ ಬಿಡಿ ಸ್ಥಾನದಲ್ಲಿ 10ರ ಸ್ಥಾನದಲ್ಲಿ ಯಾವುದೋ ಸಂಖ್ಯೆಗಳನ್ನು ಕೊಟ್ಟಿಲ್ಲ ಅಂತಂದರೆ 0 ಪಾಯಿಂಟ್ ಅಂತ ಕೊಡಬೇಕು. ನೆಕ್ಸ್ಟ್ ಬರೋ ಸ್ಥಾನ ಯಾವುದು, 10ನೇ ಒಂದು. ಸೊ 10ನೇ ಒಂದು ಇಲ್ಲಿ ಐತಿ, ಇದನ್ನು ತೊಗೋಬೇಕು ನಾವು, 9 ಅಂತ ತೊಗೋಬೇಕು. ಆಮೇಲೆ 100ನೇ ಒಂದು ಸ್ಥಾನದಲ್ಲಿ 8 ಐತಿ, 8 0.98 0.98. ನೆಕ್ಸ್ಟ್ 5/100 ಅಂದರೆ ಇಲ್ಲಿ 1/10th ಪ್ಲೇಸ್ ಒಳಗೂ ಏನಿಲ್ಲ, ಬಿಡಿ ಸ್ಥಾನದಲ್ಲಿ ಇಲ್ಲ, 10ರ ಸ್ಥಾನ 100 ಸ್ಥಾನ ಏನೂ ಕೊಟ್ಟಿಲ್ಲ. ಸೊ ಡೈರೆಕ್ಟ್ಲಿ ಅದರಲ್ಲಿ 0 ಇಡೋದು, 10ನೇ ಒಂದರಲ್ಲೂ 0 ಇಡೋದು, 100ನೇ ಒಂದರಲ್ಲಿ 5 ಇದೆ, 0.05. ನೆಕ್ಸ್ಟ್ G 1/10 ಅಂದರೆ ಇಲ್ಲಿ ಯಾವುದೇ ಸಂಖ್ಯೆಗಳು ಇಲ್ಲ, ಪೂರ್ಣ ಸಂಖ್ಯೆಗಳು, ಡೈರೆಕ್ಟ್ 1/10 ಅಂತಂದ್ರೆ 0.1 ಅಂತ ಬರಿತೀವಿ. ಇನ್ನು ಇಲ್ಲಿ ಬರ್ರಿ, 2 ಮತ್ತು 100ನೇ ಒಂದುಗಳು, 4 10ನೇ ಒಂದುಗಳು, 7.7 ಸೊ ಇದನ್ನು ನಾವು ಯಾವ ರೀತಿ ಬರೆಯೋದು, 1000ನೇ ಒಂದು ಸ್ಥಾನದಲ್ಲಿ 7 ಐತಿ, 7 ಪೂರ್ಣ, 1000ನೇ ಒಂದರಲ್ಲಿ 7 ಐತಿ. ಆಮೇಲೆ 2 ಪೂರ್ಣ 100ನೇ ಒಂದು, 4 ಪೂರ್ಣ 10ನೇ ಒಂದು ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಪೂರ್ಣ ಸಂಖ್ಯೆಗಳನ್ನು ಯಾವ ಕೊಟ್ಟಾರಂತ ಮೊದಲು ನೋಡ್ರಿ. ಈ ಪ್ರಶ್ನೆಯಲ್ಲಿ 2 ಮತ್ತು 1 100ನೇ ಒಂದುಗಳನ್ನ ನಿಮ್ಗೆ ಗೊತ್ತಿದೆ, ಇದನ್ನು 2.01 ಅಂತ ನಾವು ಬರೀಬಹುದು. ಅದೇ ಇಲ್ಲ ಅವರು 4 ಪೂರ್ಣ, ಇಲ್ಲೇನಿತ್ತು 8/100 ಇತ್ತು, 0 ಪಾಯಿಂಟ್ ಅದನ್ನು ನಾವು 1/100 ಪ್ಲೇಸಲ್ಲಿ ಇದನ್ನು 8 ಅಂತ ಬರೆದ್ವಿ. ಬಟ್ ಇದು ಕ್ವಶನ್ ಸ್ವಲ್ಪ ಇದು ಇದೆ. ಸೊ ಯಾವ ರೀತಿ ಅಂದರೆ ಇದು ಮಾಡಬೇಕು, ಇಲ್ಲ ಈ 3 ಸಪ್ರೇಟಾಗಿ ನಾವು ದಶಮಾಂಶ ಕೋಷ್ಟಕದಲ್ಲಿ ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರೀಬೇಕು. ಇಲ್ಲಪ್ಪ ಅಂತಂದರೆ ಇವನು 3 ಆ್ಯಡ್ ಮಾಡಿ ನಾವೇನು ಮಾಡ್ಬೋದು ಅಂದರೆ ಸ್ಥಾನ ಬೆಲೆ ಎಚ್ ಅಂತ ಆದರೂ ಕೊಟ್ಟಿದ್ದಾರೆ ಮತ್ತು 3 ಸಪ್ರೇಟನ್ನು ಕೊಟ್ಟಾರೆ. ಸೊ ನಾವೇನು ಮಾಡೋಣ ಅಂತಂದರೆ ಬೆಟರ್ 3 ಕೂಡಿಸಿ ನಾವೇನು ಮಾಡೋಣ ಅಂತಂದರೆ ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಅದನ್ನು ರಚನೆ ಮಾಡೋಣ. 2 × 1/100 ಅಂದರೆ 2.01 ಕಾಮ ಕೊಟ್ಟಿದ್ದಾರೆ ಅವರು. 4 ಮತ್ತು 1 10ನೇ ಅಂದರೆ ಪಾಯಿಂಟ್ ಕೊಟ್ಟು 4.1 ಆಯ್ತದೆ. ಅದೇ ರೀತಿ 7 ಮತ್ತು 7 1000ನೇ ಒಂದುಗಳು ಅಂದ್ರೆ 1/10 ಪ್ಲೇಸ್ನಾಗೂ ಏನಿಲ್ಲ, 1/100 ಪ್ಲೇಸ್ನಾಗೂ ಏನಿಲ್ಲ, 1/1000 ಪ್ಲೇಸಲ್ಲಿ 7 ಐತಿ. ಸೊ ಈ ರೀತಿ 3 ಬೇರೆ 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 ದಶಮಾಂಶ ಬಿಂದುಗಳನ್ನ ಹೊಂದಿರತಕ್ಕಂಥ ಸಂಖ್ಯೆಗಳನ್ನು ನಮಗೆ ಸಿಕ್ಕಿದಾವೆ. ಸೊ ನಾವು 3 ಸಪ್ರೇಟಾಗಿ ದಶಮಾಂಶ ಕೋಷ್ಟಕದಲ್ಲಿ ಹಾಕ್ತಾ ಇದ್ವಿ. ಅವರೇನೋ GHIJ ಅಂತ ಕೊಟ್ಟಿದ್ರು ಅಂತಂದರೆ, ಬಟ್ ಅಲ್ಲೇ ಅವ್ರು 3 ಕೊಟ್ಟಿದ್ದಾರೆ. ಸೊ ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ. ಸೊ ನಮ್ಗೆ ಹೆಂಗೆ ಬೇಕೋ ಆ ಪದ್ಧತಿಯಲ್ಲಿ ಕ್ವಶನನ್ನು ಅವರೇನು ಕೂಡಿಸ್ರಿ ಅಂತ ಕೊಟ್ಟಿಲ್ಲ, ಏನಿಲ್ಲ.
ಆದರೆ ನಮಗೆ ಈಸಿ ಆಗಲಿ ಅಂತ ನಾನು 2 4 7 ಕೂಡಿಸಿದರೆ ಎಷ್ಟಾಯಿತು? 7 3 10 11 12 13 ಪೂರ್ಣ ಆಯಿತು. ಆಮೇಲೆ ಇಲ್ಲಿ ನೋಡ್ರಿ 1/10 ಪ್ಲೇಸಲ್ಲಿ 1 ಐತಿ, 1/100 ಪ್ಲೇಸಲ್ಲಿ 1 ಐತಿ, 1/1000 ಪ್ಲೇಸಲ್ಲಿ 7 ಐತಿ. 13.117 ಅಂತ ಬಂದಿದೆ. ಸೊ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಇದನ್ನು ಸೂಚಿಸ್ತೀನಿ. ಸೊ ಯಾವ ರೀತಿ ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಈ ಎಲ್ಲ ದಶಮಾಂಶ ಸಂಖ್ಯೆಗಳನ್ನು ಹಾಕೋದು ಅಂತ ಇಲ್ಲಿ ನೋಡ್ರಿ. 2.35 ಬಂದಿದೆ ಫಸ್ಟ್ ಒನ್. ಅಂದರೆ ಬಿಡಿ ಸ್ಥಾನದಲ್ಲಿ 2 ಐತಿ, 2 × 1. ಆಮೇಲೆ 1/10 ಪ್ಲೇಸಲ್ಲಿ 3 ಐತಿ, 3 × 1/10. 1/100 ಪ್ಲೇಸಲ್ಲಿ 5 ಐತಿ, 5 × 1/100. 10.5 ಅಂದ್ರೆ 10 ಬಿಡಿ ಸ್ಥಾನದಲ್ಲಿ 0, 0 × 1, 10ರ ಸ್ಥಾನದಲ್ಲಿ 1, 1 × 10. ಇಲ್ಲಿ ಬರಿಬೇಕು ಮೇಲೆ ದಶಮಾಂಶ ಸಂಖ್ಯೆಗಳು 100ರ ಸ್ಥಾನಗಳು, 10ರ ಸ್ಥಾನ ಬಿಡಿ ಸ್ಥಾನ, 10ನೇ 1, 100ನೇ 1, 1000ನೇ 1. ಹೌದಾ? ಆಮೇಲೆ ಇಲ್ಲಿ ನೋಡ್ರಿ 1/10 ಪ್ಲೇಸಲ್ಲಿ 5 ಐತಿ, 5 × 1/10. 4.06 ಬಿಡಿ ಸ್ಥಾನದಲ್ಲಿ 4 ಐತಿ, 4 × 1. 1/10 ಪ್ಲೇಸಲ್ಲಿ 0 ಇದೆ, 0 × 1/10. 1/100 ಪ್ಲೇಸಲ್ಲಿ 6 ಇದೆ, 6 × 1/100. ನೆಕ್ಸ್ಟ್ ಬನ್ನಿ 101.01. ಸೊ ಬಿಡಿ ಸ್ಥಾನದಲ್ಲಿ 1, 10ರ ಸ್ಥಾನ, 100ರ ಸ್ಥಾನದಲ್ಲಿ 1, 1 × 100, 0 × 10, 1 × 1. ಅದೇ 1/10 ಪ್ಲೇಸಲ್ಲಿ 0, 0 × 1/10. 1/100 ಪ್ಲೇಸಲ್ಲಿ 1, 1 × 1/100. ನೆಕ್ಸ್ಟ್ 0.98 ಅಂದ್ರೆ ಇಲ್ಲಿ ಬಿಡಿ 10 100 ಯಾವುದೇ ಸ್ಥಾನಗಳಿಲ್ಲ, ಡೆಸಿಮಲ್ ಪಾಯಿಂಟ್ ಮುಂದೆ ಇದಾವೆ. 1/10 ಪ್ಲೇಸಲ್ಲಿ 9, 9 × 1/10. 100 ಪ್ಲೇಸಲ್ಲಿ 8, 8 × 1/100. ನೆಕ್ಸ್ಟ್ 0.05 ಇಲ್ಲಿ ಡೈರೆಕ್ಟ್ 1/100 ಪ್ಲೇಸಲ್ಲಿ 5 ಐತಿ. ಸೊ ಇಲ್ಲಿ 1/10 0 ಐತಿ, 0 × 1/10, 5 × 1/100. ಅದೇ 0.1 ಅಂತಂದ್ರೆ 1/10 ಪ್ಲೇಸಲ್ಲಿ 1 ಐತಿ, 1 × 1/10. ಲಾಸ್ಟ್ ಕ್ವಶನ್ ನಮಗೇನಿತ್ತು? 13.117 ಅಂತಿತ್ತು. ಬಿಡಿ ಸ್ಥಾನದಲ್ಲಿ 3, 10ರ ಸ್ಥಾನದಲ್ಲಿ 1. ಬಿಡಿ ಸ್ಥಾನದಲ್ಲಿ 3, 10ರ ಸ್ಥಾನದಲ್ಲಿ 1. 10ರ ಸ್ಥಾನದಲ್ಲಿ 1 × 10. ಬಿಡಿ ಸ್ಥಾನದಲ್ಲಿ 3 × 1, 1/10 ಪ್ಲೇಸಲ್ಲಿ 1, 1 × 1/10. ಆಮೇಲೆ ಮತ್ತೆ 1/100 ಪ್ಲೇಸಲ್ಲಿ 1 × 1/10. 1000 ಪ್ಲೇಸಲ್ಲಿ 7 ಐತಿ, 7 ಐತಿ, 7 × 1/1000. 7 × 1/1000. ಈ ರೀತಿ ನಾವು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಆ ಎಲ್ಲ ದಶಮಾಂಶ ಸಂಖ್ಯೆಗಳನ್ನು ಈ ರೀತಿ ಬರಿಬಹುದು. ನೀವು ಅದನ್ನು ನೋಟ್ ಮಾಡಿ ಇಟ್ಕೋಬೋದು. ಸೊ ಕಾಣಿಸ್ತಿದೆಲ್ಲ ಎಲ್ಲ ಕ್ಲಿಯರಾಗಿ ನೋಡಿರಿ. ನೆಕ್ಸ್ಟ್ ಪೇಜ್ ನೋಡಿರಿ, 66 ಪೇಜಲ್ಲಿ ಏನಿದೆ ಅಂತ ನೋಡಿರಿ. ದೊಡ್ಡ ಸಂಖ್ಯೆಗಳ ಅಧ್ಯಾಯದಲ್ಲಿ ನಾವು 23 ನೂರುಗಳನ್ನು ಹೇಗೆ ಬರೆಯಬಹುದೆಂದು ಕಲಿತಿದ್ದೇವೆ. 23 ನೂರುಗಳನ್ನು ಯಾವ ರೀತಿ ಬರೆದ್ವಿ ನಾವು? 23 × 100 ಅಂದರೆ 2300 ಬರ್ತದೆ. 2000 ಮ್ಯಾಲ್ 100 300, 2000 ಮ್ಯಾಲ್ 300, 2300. ಸೊ 23 ನೂರುಗಳು ಅದ್ರ ಬದಲಾಗಿ ನಾವು 2300ಅನ್ನು 2000 ಸ್ಥಾನದಲ್ಲಿದೆ, ಸಾವಿರಗಳು 2, ನೂರುಗಳು 3, 100ರ ಸ್ಥಾನದಲ್ಲಿ, 10ಗಳು 0, ಬಿಡಿಗಳು ಸಹ 0. ಅದೇ ರೀತಿ 23 10ಗಳು ಈ ರೀತಿ ಇರುತ್ತವೆ. 23 × 10 ಅಂತಂದ್ರೆ 200 × 30. ಹೌದಲ್ಲ? 23 10ಗಳು ಅಂದರೆ 230. 23 10ಗಳು ಅಂದರೆ 230. ಅಂದರೆ ಇದನ್ನು 23 10ಗಳು ಬದಲಾಗಿ ನಾವು 100ರ ಸ್ಥಾನದಲ್ಲಿ 2, ಬಿಡಿ 10ರ ಸ್ಥಾನದಲ್ಲಿ 3, ಬಿಡಿ ಸ್ಥಾನದಲ್ಲಿ 0 ಅಂತ ನಾವು ಗುರುತಿಸಬಹುದು. ಇನ್ನು ನೋಡ್ರಿ, ನಾವು 234 10ನೇ ಒಂದುಗಳನ್ನು ದಶಮಾಂಶ ರೂಪದಲ್ಲಿ ಹೇಗೆ ಬರೆಯಬಹುದು? 10ನೇ ಒಂದುಗಳಂದ್ರೆ 234 / 10 ಅಂತ. ಸೊ ಅವ್ರು ಏನು ಮಾಡ್ಯಾರ? 200 / 10, 30 / 10, 4 / 10. ಈ 0 ಕ್ಯಾನ್ಸಲ್ ಆಗಿ 20, ಈ 0 ಕ್ಯಾನ್ಸಲ್ ಆಗಿ 3, 4/10, 23. 10ನೇ ಒಂದರಲ್ಲಿ 4 ಇದೆ, 23.4 ಈ ರೀತಿ ಅವರು ವ್ಯಕ್ತಪಡಿಸ್ತಾರೆ. ಸೊ ಇದಕ್ಕೆ ಈಸಿಯೆಸ್ಟ್ ವೇ ನಾವು ಮಾಡಬಹುದು ಅಂತಂದರೆ 234 / 10 ಇದೆ. ಇಲ್ಲಿ ಛೇದದಲ್ಲಿ 0 ಎಷ್ಟಿದೆ ನೋಡ್ಕೋಬೋದು, 1 ಐತಿ. ಸೊ 1 0 ಇತ್ತಂದರೆ ಇಲ್ಲಿ ಮೇಲೆ ದಶಮಾಂಶ ಬಿಂದುವನ್ನು 1 ಸ್ಥಾನ ಹಿಂದಕ್ಕೆ ಕಳಿಸೋದು. ಅಂದರೆ ಇದೆಷ್ಟಾಯಿತು? 234 / 10 ಅಂದರೆ 23.4 ಅಂತ ಆಯಿತು. ಅದೇ ಒಂದು ವೇಳೆ 234 / 100 ಇತ್ತು ಅಂತಂದರೆ ಇಲ್ಲಿ ಛೇದದಲ್ಲಿ ಸೊನ್ನೆಗಳ ಸಂಖ್ಯೆಯನ್ನು ನೋಡಬೇಕು. 2 ಸೊನ್ನೆಗಳಿದಾವೆ. ಸೊ 2 ಸ್ಥಾನ ಬಿಟ್ಟು ದಶಮಾಂಶ ಬಿಂದುವನ್ನು ಇಡಬೇಕು. 1 2 ಇಲ್ಲಿ ಕೊಡಬೇಕಿತ್ತು ದಶಮಾಂಶ ಬಿಂದು ಅಂದರೆ 2.34 ಅಂತ ಕೊಡ್ಬೋದು. ಸೊ ಈ ರೀತಿ ನಾವು ದಶಮಾಂಶ
ಭಿನ್ನರಾಶಿಯಲ್ಲಿದ್ದದ್ದನ್ನು ದಶಮಾಂಶ ರೂಪಕ್ಕೆ ಪರಿವರ್ತಿಸ್ಬೋದು. ಸೊ ಇದು ಲೆಂದಿ ಮೆಥಡ್ ಆಗ್ತದೆ. ಇದು ಬೆಟರ್ ಒಂದು ಸ್ಟೆಪ್ಪಲ್ಲಿ ನಮಗೆ ಆನ್ಸರ್ ಸಿಗ್ತದೆ. ನೆಕ್ಸ್ಟ್ ಬರ್ರಿ 234 10ನೇ ಒಂದುಗಳು. 10ನೇ ಒಂದುಗಳು ಎಷ್ಟಿದಾವೆ? 234 ಇದಾವೆ. ಇಲ್ಲಿ ಬಿಡಿಗಳು 3, ಇದು ಬೇರೆ ಐತಿ 234. ಸೊ ಇದು 10ನೇ ಒಂದುಗಳು ಇಲ್ಲಿತ್ತಲ್ಲ 234 10ನೇ ಒಂದುಗಳನ್ನು ನಾವು ಯಾವ ರೀತಿ ಮಾಡಿದ್ವಿ? 23.4 ಅಂತ ಮಾಡಿದ್ವಿ ದಶಮಾಂಶ ರೂಪಕ್ಕೆ ಪರಿವರ್ತಿಸಿದಾಗ. 10ನೇ ಒಂದುಗಳು 234ಅನ್ನು ನಾವು ದಶಮಾಂಶ ಬಿಂದುವಿಗೆ ಪರಿವರ್ತಿಸಿದಾಗ ಬಿಡಿ ಸ್ಥಾನದಲ್ಲಿ 3 ಬಂತು, 10ರ ಸ್ಥಾನದಲ್ಲಿ 2 ಬಂತು, 1/10th ಪ್ಲೇಸಲ್ಲಿ 4 ಬಂದಿದೆ. ಸೊ ಅದನ್ನು ಈ ರೀತಿ ನಾವು ಬರೆದಿದ್ವಿ. ನೆಕ್ಸ್ಟ್ ಕ್ವಶನ್ ಕೇಳಿದಾರೆ ಅವರ, ಈ ಪ್ರಮಾಣಗಳನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ. ಒಂದನೇದು ನೋಡ್ರಿ, ಎ 234 ನೂರನೆಯ ಒಂದುಗಳು. ಸೊ ನಾನು ನಿಮ್ಗೆ ಅದನ್ನ ಮಾಡಿ ತೋರಿಸಿದ್ದೀನಿ ಇಲ್ಲಿ ಮಕ್ಕಳೇ, ನೋಡ್ಬೋದು ನೀವು. 2 0 ಇತ್ತು ಅಂದರೆ 2 ಸ್ಥಾನ ಇಲ್ಲಿದ್ದನ್ನು ಇಲ್ಲಿಗೆ 2 ಸ್ಥಾನ ಶಿಫ್ಟ್ ಮಾಡಿ ದಶಮಾಂಶ ಬಿಂದುವನ್ನು ಇಡಬೇಕು. 2.34. ಇನ್ನು ಬಿ ಕ್ವಶನ್ ನೋಡ್ರಿ, 105 10ನೇ ಒಂದುಗಳು. 105 10ನೇ ಒಂದುಗಳು ಛೇದದಲ್ಲಿ ನೋಡಿದಾಗ 1 0 ಕಾಣಿಸ್ತಿದೆ. ಸೊ ಇಲ್ಲಿರ್ತಕ್ಕಂತಹ ದಶಮಾಂಶ ಬಿಂದುವನ್ನು ಇಲ್ಲಿ ತೊಗೊಂಬಂದು ಇಡಬೇಕಂದ್ರೆ 10.5 ಅಂತ ಬರ್ತದೆ. ಸೊ ಇಲ್ಲಿವರೆಗೆ 3.4 ನೀವು ದಶಮಾಂಶ ಪದ್ಧತಿಯನ್ನು ಕಲಿತ್ರಿ. ದಶಮಾಂಶವನ್ನು ಯಾವ ರೀತಿ ಬರೆಯೋದು, ಸೊ ಅದನ್ನು ದಶಮಾಂಶ ಸಂಖ್ಯೆಗಳನ್ನ ಭಿನ್ನರಾಶಿ ಇದನ್ನು ದಶಮಾಂಶಕ್ಕೆ ಪರಿವರ್ತಿಸೋದು, ಅದನ್ನು ಯಾವ ರೀತಿ ಓದೋದು ಅನ್ನೋದನ್ನು ಕಲಿತ್ರಿ ಮಕ್ಕಳೇ. ಇನ್ನು ಮುಂದಿನ ವಿಡಿಯೋದಲ್ಲಿ 3.5 ಅಳತೆಯ ಮಾನಗಳನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು.